ವಿಜಯ್ ಕಾರ್ತಿಕ್ ನಿರ್ದೇಶನದ ಕಿಚ್ಚ ಸುದೀಪ್ ನಟನೆಯ ಬಹುನಿರೀಕ್ಷಿತ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲೆಡೆ ಭರ್ಜರಿ ಆರಂಭ ಪಡ್ಕೊಂಡು ಫ್ಯಾನ್ಸ್ ಅವರನ್ನು ಸ್ಕ್ರೀನ್ ಮೇಲೆ ನೋಡಕ್ಕೆ ಭಾರಿ ಕುತೂಹಲದಿಂದ ಕಾಯುತ್ತಿದ್ದಾರೆ. ಮ್ಯಾಕ್ಸ್ ಸಿನಿಮಾದಲ್ಲಿ ಸುದೀಪ್ ಅವರು ಅರ್ಜುನ್ ಮಹಾಕ್ಷಯ್ ಅನ್ನುವ ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾದಲ್ಲಿ ಪೊಲೀಸ್ ಠಾಣೆಯನ್ನು ಕೇಂದ್ರವಾಗಿಟ್ಟುಕೊಂಡು ಕತೆ ಮಾಡಿದ್ದಾರೆ. ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ಆಗಿರುವ ಕಿಚ್ಚ ಸುದೀಪ್ ಅವರು ಡ್ಯೂಟಿಗೆ ಜಾಯಿನ್ ಆಗುವ ಮೊದಲೇ ಆಗುವ ಎಲ್ಲಾ ಬೆಳವಣಿಗೆಯನ್ನು ಒಂದೇ ಒಂದು ರಾತ್ರಿಯಲ್ಲಿ ನಡೆಯುವ ಕಥೆಯನ್ನು ತೆರೆ ಮೇಲೆ ತಂದಿದ್ದಾರೆ. ಚಿತ್ರಕಥೆ ಸಿಂಪಲ್ ಅಂತ ಅನಿಸಿದ್ರು ಸಿನಿಮಾದ ಎಸ್ಟಾಬ್ಲಿಷ್ಮೆಂಟ್ ಚೆನ್ನಾಗಿತ್ತು. ಜೊತೆಗೆ ಕತೆಗೆ ವೇಗವನ್ನು ಕೊಟ್ಟಿದ್ದಾರೆ. ಪ್ರತಿ ಸೀನ್ ನಲ್ಲೂ ಕೂಡ ಟ್ವಿಸ್ಟ್ ಗಳನ್ನ ಇಟ್ಟಿದ್ದಾರೆ. ಅಷ್ಟೇ ಚೆನ್ನಾಗಿ ಸೀನ್ಗೆ ತಕ್ಕಂತೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಮುಂದೆ ಏನಾಗಬಹುದು ಎಂಬ ಕುತೂಹಲವನ್ನು ಹುಟ್ಟುಹಾಕುತ್ತಾ ಚಿತ್ರ ಮುಂದೆ ಸಾಗುತ್ತೆ. ಈ ಚಿತ್ರದಲ್ಲಿ ಕತೆ ಬಿಟ್ಟು ಹೊರತಾದ ಯಾವುದೇ ಅನ್ವಾಂಟೆಡ್ ಸೀನ್ ಗಳಿಲ್ಲ, ಎಕ್ಸ್ಟ್ರಾ ಎಮೋಷನ್ ಗಳಿಲ್ಲ. ಅಲ್ಲದೆ ಸಿಚುವೇಶನ್ ಗೆ ತಕ್ಕದಾದ ಫೈಟ್ ಸಾಂಗ್ ಗಳನ್ನು ಕಥೆಯ ನಡುವೆ ಬ್ಲೆಂಡ್ ಮಾಡಿದ್ದಾರೆ. ಕತೆ ಸ್ಟಾರ್ಟಿಂಗ್ ನಿಂದ ಹಿಡಿದು ಎಂಡಿಂಗ್ ನ ವರೆಗೂ ಎಂಗೇಜಿಂಗ್ ಆಗಿದೆ. ಇಷ್ಟರ ಮಟ್ಟಿಗೆ ಸಿನಿಮಾದ ಸ್ಕ್ರೀನ್ ಪ್ಲೇ ಇದೆ. ಮಾಸ್ ಸಿನಿಮಾಗಳಿಗೆ ಬೇಕಾದ ಮಾಸ್ ಎಲಿಮೆಂಟ್ಸ್ ಗಳನ್ನ ತುಂಬಾ ಚೆನ್ನಾಗಿ ತುಂಬಿದ್ದಾರೆ. ಇನ್ನು ಮ್ಯಾಕ್ಸ್ ಸಿನಿಮಾದಲ್ಲಿ ಸುದೀಪ್ ಅವರ ಪಾತ್ರಕ್ಕೆ ಯಾವುದೇ ಬೌಂಡರಿ ಇಲ್ಲ. ಒಂದು ಮಾಸ್ ಸಿನಿಮಾಕ್ಕೆ ಪರ್ಟಿಕ್ಯುಲರ್ ಆಗಿ ಈ ತರ ಎಲಿಮೆಂಟ್ಸ್ ಗಳು ಇರಬೇಕು, ಪಾತ್ರ ಈ ತರನೇ ಬಿಹೇವ್ ಮಾಡಬೇಕು ಎನ್ನುವ ಫಾರ್ಮುಲಾಗಳನ್ನು ಇಲ್ಲಿ ಕೈಬಿಟ್ಟಿದ್ದಾರೆ. ಲವ್, ರೋಮ್ಯಾನ್ಸ್, ಕಾಮಿಡಿ ಇಂಥ ವಿಷಯಗಳಲ್ಲಿ ಹೀರೋ ಪಾತ್ರವನ್ನ ಜಾಸ್ತಿ ಇನ್ವಾಲ್ವ್ ಮಾಡಿಸಿಲ್ಲ. ಎಷ್ಟು ಬೇಕೋ ಅಷ್ಟಕ್ಕೆ ಸೀಮಿತಗೊಳಿಸಿದ್ದಾರೆ. ಕತೆ ಸ್ಟ್ರೇಟ್ ಟು ಪಾಯಿಂಟ್ ಗೆ ಬರುತ್ತೆ. ಚಿತ್ರಕಥೆಯಲ್ಲಿ ಎಳೆದಾಡಿಲ್ಲ. ಹಾಗಾಗಿ ಎಕ್ಸ್ಟ್ರಾ ಎಲಿಮೆಂಟ್ಸ್ ನ ಆಡ್ ಮಾಡಿಲ್ಲ. ಇದರಿಂದ ಕತೆಗೆ ವೇಗ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇದೇ ಸಿನಿಮಾದ ಮುಖ್ಯ ಪ್ಲಸ್ ಪಾಯಿಂಟ್ ಕೂಡ ಹೌದು. ಚಿತ್ರಕ್ಕೆ ನಿರ್ದೇಶಕರು ಹಾಕಿರುವ ಶ್ರಮ ಸ್ಕ್ರೀನ್ ಮೇಲೆ ಎದ್ದು ಕಾಣುತ್ತೆ. ಎಷ್ಟು ಸಾಧ್ಯವೋ ಅಷ್ಟು ಥ್ರಿಲ್ಲಿಂಗ್ ಅಂಶಗಳನ್ನು ಪ್ರತಿ ಸೀನ್ ನಲ್ಲೂ ಬೆರೆಸಿ ಹದವಾಗಿ ಸಿನಿಮಾವನ್ನು ಕಟ್ಟಿಕೊಟ್ಟಿದ್ದಾರೆ. ಇನ್ನು ನಟ ಸುದೀಪ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಎರಡು ಮಾತಿಲ್ಲ. ಆಕ್ಷನ್ ಸೀಕ್ವೆನ್ಸಸ್ ಆಗಿರ್ಬೋದು, ಅವರ ಸ್ಟೈಲ್, ಡೈಲಾಗ್ ಡೆಲಿವರಿ ಮಾಡೋ ರೀತಿ ಮ್ಯಾಕ್ಸ್ ಸಿನಿಮಾನ ಒಂದು ರೇಂಜಿಗೆ ತಗೊಂಡು ಹೋಗಿದೆ. ಈ ಮೂವಿಯಲ್ಲಿ ಸಖತ್ ಡಿಫರೆಂಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ಅವರ ಇಂಟೆನ್ಸಿಟಿ ಇಲ್ಲೂ ಕ್ಯಾರಿ ಆಗಿದೆ. ಇನ್ನು ಚಿತ್ರಕ್ಕೆ ಹಾಕಿರೋ ಸೆಟ್, ಅದರ ಡಿಸೈನ್ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಅಜನೀಶ್ ಲೋಕನಾಥ್ ಅವರ ಸಂಗೀತ ಮತ್ತು ಸಿನಿಮಾಕ್ಕೆ ಕೊಟ್ಟಿರುವ ಬಿಜಿಎಂ ಸಖತ್ ವೈಬ್ರೇಟ್ ಕ್ರಿಯೇಟ್ ಮಾಡಿತ್ತು. ಹಲವು ಸೀನ್ ಗಳನ್ನು ಬಿಜಿಎಂ ಲಿಫ್ಟ್ ಮಾಡಿದೆ ಅಂದ್ರೂ ತಪ್ಪಿಲ್ಲ. ಇನ್ನು ಚಿತ್ರದಲ್ಲಿ ಹೆಡ್ ಕಾನ್ಸ್ಟೇಬಲ್ ಪಾತ್ರದಲ್ಲಿ ಇಳವರಸು ನಟನೆ ಚೆನ್ನಾಗಿದೆ. ಉಗ್ರಂ ಮಂಜು, ಸುನೀಲ್, ವರಲಕ್ಷ್ಮಿ, ಸಂಯುಕ್ತ ಹೊರನಾಡು ತಮ್ಮ ಪಾತ್ರಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಮಾಸ್ ಪ್ರೇಕ್ಷಕರನ್ನು ಗಮನದಲ್ಲಿಟ್ಟುಕೊಂಡು ಈ ಸಿನಿಮಾವನ್ನು ಮಾಡಲಾಗಿದೆ. ಲಾಜಿಕ್ ಪಕ್ಕಕ್ಕಿಟ್ಟು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಇಷ್ಟಪಡೋರಿಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ.